ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶಿಗಾದಿ ವ್ಲಾಗ್ಸ್. ಯಾರ್ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಇವತ್ತು ಶನಿವಾರ, ಹಾಗಾಗಿ ಮಳೆ ಸ್ವಲ್ಪ ಬೀಡು ಕೊಟ್ಟಿದ್ದರಿಂದ ಮೇಲೆ ಗಿಡಗಳು ಹೇಗೆ ಬಂದಿದೆ ನೋಡೋಣ ಅಂದ್ಬಿಟ್ಟು ಬಂದಿದ್ವಿ. ಗಿಡಗಳು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ದಾಸವಾಳ ಒಂದು ಗಿಡ ಅನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಬೇರೆ ಯಾವುದೂ ಹಾಕ್ಕೊಂಡಿಲ್ಲ. ನಮ್ಮಮ್ಮ ಊರಿಂದ ಬಂದಿದ್ದರು, ನಮ್ಮದು ಮಂಡ್ಯ. ನಮ್ಮಮ್ಮ ಮನೆಗೆ ಬಂದಿದ್ದರು ಮೈಸೂರಿಗೆ. ಅವರು ಅಲಸಂದೆ ಬೇಳೆನ ಅಲ್ಲಿಂದ ಹೊಡ್ಕೊಂಡು ಬೀಸೋ ರಾಗಿ ಕಲಿರುತ್ತಲ್ಲ ಅದರಲ್ಲಿ ಬೇಳೆ ಮಾಡ್ಕೊಂಡು ತಂದಿದ್ರು. ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು 3-4 ಸಲ ತೊಳೆದ್ರೆ ಅದು ಸಿಪ್ಪೆಲ್ಲ ಹೊರಟೋಗುತ್ತೆ ಈ ಥರ. ಅದನ್ನು ಸ್ವಲ್ಪ ಕಡಲೆಬೇಳೆ, ಒಂದು ಪಾವು ಅಲಸಂದೆ ಬೇಳೆ, ಒಂದು ಇಡೀ ಕಡಲೆಬೇಳೆ ಜೊತೆ ನೆನೆಸ್ಬಿಟ್ಟು ಅದನ್ನು ಆಂಬೋಡೆ ಮಾಡೋಣ ಅಂದ್ಬಿಟ್ಟು ಹಾಕಿದ್ವಿ. ಅದಕ್ಕೆ ನೀವು ಆಂಬೋಡೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಶುಂಠಿ ಒಂದು 2 ಇಂಚು ಶುಂಠಿ, 2 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕಿ. ಆ ಉಪ್ಪು ಎಲ್ಲ ಹಾಕ್ಕೊಂಡು ನೀವು ಅದನ್ನು ನೀರು ಹಾಕ್ಬಾರ್ದು, ಹಾಗೆ ರುಬ್ಬಬೇಕು. ನೀರು ಹಾಕ್ಕೊಂಡ್ರೆ ಅದು ತೆಳ್ಳಗಾಗ್ಬಿಟ್ರೆ ವಡೆ ಹಾಕೋದಕ್ಕೆ ನಿಮಗೆ ಬರೋಲ್ಲ ಆಂಬೋಡೆ ಮಾಡಲಿಕ್ಕೆ. ಅದನ್ನು ರುಬ್ಕೊಂಡು ಈ ಥರ ಇರಬೇಕು ನೋಡಿ. ಅಂದರೆ ಫುಲ್ ನುಣ್ಣಗೂ ರುಬ್ಬಬೇಡಿ, ಸ್ವಲ್ಪ ಮುಟ್ಟಿದ್ರೆ ಕೈಲಿ ತರ್ತರಿ ಈ ಥರ ಇರಬೇಕು ನಮಗೆ. ನುಣ್ಣಗಾದರೆ ಅದು ಚೆನ್ನಾಗಿರಲ್ಲ, ಅದು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಅದು. ಮತ್ತು ನೀವು ಸಿಪ್ಪೆ ತೆಗೆದು ರುಬ್ಬಿದ್ರೆ ಸ್ವಲ್ಪ ನಿಮ್ಮ ಕಲರು ಅಷ್ಟು ಚೆನ್ನಾಗಿರುತ್ತೆ. ಸಿಪ್ಪೆ ಸಹಿತ ರುಬ್ಬಕ್ಕೆ ಹೋಗಬೇಡಿ. ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ನಿಮಗೆ ಈರುಳ್ಳಿ, ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದನ್ನು ರುಬ್ಬಿರೋಂಥ ನೀವು ಅಲಸಂದೆ ಕಾಳಿಂದು ಇದಿರುತ್ತೆ ನೋಡಿ ಇಟ್ಟು ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀರು ಹಾಕೋದಕ್ಕೆ ಮಾತ್ರ ಹೋಗಬೇಡಿ. ಹಾಗೆ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಉಪ್ಪು ನಿಮಗೆ ಬೇಕಾ ಇನ್ನೊಂದು ಸ್ವಲ್ಪ ಹಾಕಬೇಕಾ ನೋಡಿಕೊಂಡು ರುಚಿ ನೋಡ್ಬಿಟ್ಟು ಕಲಿಸ್ಕೊಳ್ಳಿ. ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಕಾದಿರುತ್ತಲ್ಲ ಆ ಎಣ್ಣೆಗೆ ನೀವು ಬೋಂಡದ ಶೇಪಲ್ಲ ಅದು ಹಾಕೋಬೋದು, ಅಥವಾ ಆಂಬೋಡೆ ಥರನೇ ಬೇಕು ಅಂದರೆ ಕೈಲೇ ಅದೇನು ಕೈಲೇ ಹಾಕೋಬೋದು. ಅಲ್ಲೆಲ್ಲೇ ಕೈಲೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಅದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಬಿಸಿ ಬಿಸಿ ತಿನ್ನಬೇಕು ನೀವು, ತುಂಬ ಟೇಸ್ಟಾಗಿರುತ್ತೆ ಅದು. ಸರಿ ಅಂದ್ಬಿಟ್ಟು ಫ್ರೆಂಡ್ಸ್ ಅದನ್ನ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ವಿ. ಸರಿ ಎಣ್ಣೆನೋ ಕಾದಿತ್ತು. ಸೊ ನೋಡಿ ಈ ಥರ ಶೇಪ್ ಮಾಡಿ ಈ ಥರ ಹಾಕ್ಕೊಳ್ಳಿ, ನಿಧಾನಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನ ನಿಧಾನ ಸ್ವಲ್ಪ ಫಸ್ಟು ಬೇಗ ಉರಿಲಿ ಹಾಕ್ಕೊಂಡು ಸಣ್ಣ ಉರಿಲಿ ಬೇಯಿಸಿ, ಅದು ಕ್ರಿಸ್ಪಿಯಾಗಿ ಚೆನ್ನಾಗೇ ಬಂದಿರುತ್ತೆ. ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕಪ್ಪ ಅಂದರೆ, ನೀವು ಯಾರಾದರೂ ಫ್ಯಾಕ್ಟ್ರಿಲೋ ಅಥವಾ ನಿಮ್ಮ ಹಸ್ಬೆಂಡೋ ನೀವು ಯಾರಾದರೂ ಫ್ಯಾಕ್ಟ್ರಿಲೋ ಅಥವಾ ಕಾರ್ಖಾನೆ ಅಂತ ಹೇಳ್ತಾರೆ ನೋಡಿ, ಅಲ್ಲಿ ಯಾರಾದರೂ ನೀವು ಜಾಬ್ ಮಾಡ್ತಾಯಿದ್ರೆ ಅಥವಾ ವರ್ಕ್ ಮಾಡ್ತಾಯಿದ್ರೆ, ನೀವು ನಿಮ್ಮ ಮಕ್ಕಳಿಗೆ ಇವಾಗ 8th ಮತ್ತು 9th 10th ಸ್ಟ್ಯಾಂಡರ್ಡ್ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನೀವು ಈ ಲೇಬರ್ ವೆಲ್ಫೇರ್ ಆಫೀಸಲ್ಲಿ ಅವರು ಕಾಲ್ ಮಾಡಿದ್ದಾರೆ ಫ್ರೆಂಡ್ಸ್. ಅಂದರೆ ಸ್ಕಾಲರ್ಶಿಪ್ ಕೊಡಲಿಕ್ಕೆ ಅಂದ್ಬಿಟ್ಟು ಕಾಲ್ ಮಾಡಿದ್ದಾರೆ. ಸೊ ಆದ್ದರಿಂದ ನೀವು ಅಲ್ಲಿ ಸ್ಕಾಲರ್ಶಿಪ್ ಹಾಕಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲೇ ಹಾಕಬೇಕಾಗುತ್ತೆ. ಅದನ್ನು ಅಲ್ಲಿ ಆನ್ಲೈನಲ್ಲಿ ಹೋಗಿ ಕೇಳಿ ನೋಡಿ, ಅವರು ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳದ್ದು ಮಾಸ್ ಕಾರ್ಡ್ ಜೆರಾಕ್ಸು, ಮಾಸ್ ಕಾರ್ಡು ಮತ್ತು ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟು, ಆಧಾರು, ಫೋಟೋ ಇದೆಲ್ಲ ಬೇಕು ಅಂತ ಹೇಳ್ತಾರೆ. ಅದನ್ನು ಹೋಗ್ಬಿಟ್ಟು ಕೇಳಿಬಿಟ್ಟು ನೀವು ಅಲ್ಲಿಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಮಗುಗೆ ಸ್ಕಾಲರ್ಶಿಪ್ ಬರುತ್ತೆ, ಅದು ಅಮೌಂಟ್ ಬರುತ್ತೆ. ಹಾಕೊಂದು 2 ತಿಂಗಳು ಅಷ್ಟರಲ್ಲೇ ಬಂದುಬಿಡುತ್ತೆ ಫ್ರೆಂಡ್. ಅಲ್ಲೋಗಿ ಕೇಳಿ ನೋಡಿ. ಸರಿ ಫ್ರೆಂಡ್ಸ್, ಇದು ಆಂಬೋಡೆ ಯಾವ ಥರ ಬಂದಿದೆ ನೋಡಿ, ಈ ಥರ ಬಂದಿದೆ. ಮತ್ತು ನಾನು ಆನ್ಲೈನಲ್ಲಿ ಕೆಲವೊಂದು ವಸ್ತುಗಳನ್ನ ತರಿಸಿದ್ದೆ. ಅದು ಯಾವ್ಯಾವುದು ಅಂದರೆ, ನನಗೆ ಆಯಿಲ್ ಹಾಕೋದಕ್ಕೆ ಗಾಜಿಂದು ಚೆನ್ನಾಗಿರುತ್ತಲ್ವ ಅಂತಂದ್ಬಿಟ್ಟು ತರಿಸಿದ್ದೀನಿ ನೋಡಿ. ಅದನ್ನ ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಿದ್ದೀನಿ. ನನಗೆ ಇದು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದು 2 ಬಾಟ್ಲು ಮತ್ತು 2 ಚಿಕ್ಕದು ಬಾಟ್ಲು, ಮತ್ತು ಈ ಸಿಲಿಕಾನ್ ಸ್ಪ್ಯಾಚುಲ ಬಂದಿರುತ್ತೆ ನೋಡಿ, ಆಯಿಲ್ ಹಚ್ಚೋದಕ್ಕೆ ನಾವೇನಾದ್ರು ಚಪಾತಿ ಮಾಡಲಿಕ್ಕೆ ಏನಾದ್ರು ಉಪಯೋಗಿಸ್ತೀವಲ್ಲ ಅದು ಬಂದಿದೆ. ಚಿಕ್ಕದು ಪೆಪ್ಪರ್ ಮತ್ತು ಸಾಲ್ಟ್ ಹಾಕೋಲಿಕ್ಕೆ ಅಂದ್ಬಿಟ್ಟು ಚಿಕ್ಕದು ಗಾಜಿನ ಬಾಟ್ಲು ಬಂದಿದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇದು ಗ್ಲಾಸ್ ಬಾಟ್ಲು ನನಗೇನಾದ್ರು ಗ್ರೋಸರಿ ಹಾಕೋದಕ್ಕೆ ಅಂತಂದ್ಬಿಟ್ಟು ತರಿಸಿದೆ. ಇದು ಬಂದ್ಬಿಟ್ಟು 6 ಬಂದಿದೆ. ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ರು ಇವರು. ನೋಡಲಿಕ್ಕೂ ಅಷ್ಟೇ ನಮಗೆ ಕ್ಯೂಟಾಗಿ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಚಿಕ್ಕ ಸೈಜು ಅಂತ ಅನಿಸುತ್ತೆ ನನಗೆ. ಫುಲ್ಲು ಅದು ಇದ್ದಿದ್ದು ಅರ್ಧ kg ಅಂತ ಹೇಳ್ಬಿಟ್ಟು ಹಾಕಿದ್ರು. ಇದು ಬಂದರು ನೋಡಿದ್ರೆ 400 ಗ್ರಾಮು ಅಂತ ಅನಿಸುತ್ತೆ. ಇದು ಹಾಕಲಿಕ್ಕೆ ಅರ್ಧ kg ಇಡ್ಸಲ್ಲ, ಸ್ವಲ್ಪ ಚಿಕ್ಕ ಸೈಜು.
ಆದರೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದರೆ ಇಟ್ಕೊಂಡು ನಾವು ಅಕಸ್ಮಾತ್ ಬೇಗ ಏನಾದರೂ ತೆಗಿಬೇಕು ಮಾಡಬೇಕು ಅನ್ನೋದು ಚೆನ್ನಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನನಗೆ ಬುಲೆಟ್ ಜಾರ್ ಬೇಕಾಗಿತ್ತು. ಅದನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಇದು ಬಂದು 1395 ಕಜಾಫಾ ಕಂಪ್ನಿ. ಇದು ಅಷ್ಟೇ ಅಂದರೆ 2 ಜಾರು ಮತ್ತು ಒಂದು ಮಿಷನ್ ಅಂದರೆ ಈ ಮಿಕ್ಸಿ ಗ್ರೈಂಡ್ರು ಇದು ಬುಲೆಟ್ ಇದು ಬಂದಿರುತ್ತೆ ನೋಡಿ ಮೋಟ್ರದ್ದು ಅದು. ಇದು ಅಷ್ಟೇ ಚೆನ್ನಾಗಿದೆ. ವೆಯ್ಟ್ ಇದೆ ಫ್ರೆಂಡ್, ತುಂಬಾ ವೆಯ್ಟ್ ಇದೆ. ನೋಡೋದಕ್ಕೂ ಅಷ್ಟೇ ಕ್ಯೂಟಾಗಿ ನಿಮಗೆ ಎಲ್ಲಿ ಬೇಕಲ್ಲಿ ಸ್ವಲ್ಪ ಸ್ಪೇಸು ಅಷ್ಟೇ ಚಿಕ್ಕ ಜಾಗದಲ್ಲೇ ಇಟ್ಕೋಬೋದು. ಚೆನ್ನಾಗಿದೆ. ನಿಮಗೆ ಸ್ವಲ್ಪ ಅಂದರೆ ಈ ಅರ್ಜೆಂಟಾಗಿ ಇಬ್ರಿಗೆ ಏನಾದರೂ ಬೇಕು ಚಟ್ನಿ ರುಬ್ಬಕ್ಕೆ ಅಂತಂದರೆ ಉಪಯೋಗಿಸ್ಕೋಬೋದು. ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.